ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ರಾಜ್ಯದ 29ನೇ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್, ನಿವೃತ್ತ ಐಜಿಪಿ ಓಂ ಪ್ರಕಾಶ್ ಅವರು ಬರ್ಬರವಾಗಿ ಹತ್ಯೆ ಆಗಿರುವಂತಹ ಈ ಒಂದು ಸುದ್ದಿ ಇಡೀ ರಾಜ್ಯವನ್ನೇ ಶಾಕಿಗೆ ದೂಡಿದೆ. ಅಷ್ಟೇ ಯಾಕೆ, ಪೊಲೀಸ್ ಅಧಿಕಾರಿಗಳು ಕೂಡ ಬೆಚ್ಚಿ ಬೀಳುವಂತ ಸುದ್ದಿ ಇದಾಗಿದೆ. ಯಾಕೆ ಅಂತಂದ್ರೆ, ಪತ್ನಿಯಿಂದಲೇ ಕೊಲೆ ಆದ್ರ ಓಂ ಪ್ರಕಾಶ್ ಅನ್ನುವಂತ ಒಂದು ಪ್ರಶ್ನೆ, ಜೊತೆಗೆ ಆ ಯುವತಿಯ ಜೊತೆಗೆ ಬೆಳೆಸಿಕೊಂಡಿದ್ದಂತಹ ಆ ಸಖ್ಯವೇ ಇವತ್ತು ಓಂ ಪ್ರಕಾಶ್ ಅವರು ಕೊಲೆ ಆಗ್ಲಿಕ್ಕೆ ಕಾರಣ ಅಂತಿದ್ದಾರೆ. ಅದರ ಜೊತೆಗೆ ದಾಂಡೇಲಿಯಲ್ಲಿರುವಂತಹ ಆಸ್ತಿ ವಿಚಾರಕ್ಕೂ ಸಹಿತ ಪತಿ ಪತ್ನಿಯ ನಡುವೆ ಕೌಟುಂಬಿಕ ಕಲಹ ಆಗ್ತಾ ಇತ್ತು ಅನ್ನೋ ಒಂದು ವಿಚಾರವೂ ಕೂಡ ಇದೆ. ಅದರ ಜೊತೆಗೆ ಪತ್ನಿ ಮಾನಸಿಕವಾಗಿಯೂ ಕೂಡ ಕುಗ್ಗೋಗಿದ್ರು, ಅವ್ರಿಗೆ ಹುಷಾರಿರಲಿಲ್ಲ, ಅವರು ಅನಾರೋಗ್ಯಕ್ಕೀಡಾಗಿದ್ರು. ಸೊ ಹೀಗಾಗಿ ಈ ಎಲ್ಲಾ ವಿಚಾರಗಳಿಂದ ಇವತ್ತು ಓಂ ಪ್ರಕಾಶ್ ಅವರು ಕೊಲೆ ಆಗಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಸೋರಿಕೆ ಆಗ್ತಿದೆ. ಸೊ ಹಾಗಾದ್ರೆ ಓಂ ಪ್ರಕಾಶ್ ಅವರ ಕೊಲೆಗೆ ನಿಜಕ್ಕೂ ಕಾರಣ ಏನು, ಯಾಕೆ ಕೊಲೆಗಾದ್ರು, ಮತ್ತೆ ಓಂ ಪ್ರಕಾಶ್ ಅವರು ಕೊಲೆ ಆಗಿರುವಂತ ಮಾಹಿತಿ ಯಾರಿಂದ ಸಿಕ್ತು, ಹೇಗ್ ಸಿಕ್ತು, ಅದರ ಜೊತೆಗೆ ವಿಡಿಯೋ ಕಾಲ್ ಮೂಲಕ ನಾನ್ ಕೊಲೆ ಮಾಡಿ ಮುಗಿಸ್ಬಿಟ್ಟೆ ನಾನು ಅಂತ ಹೇಳಿ ಪತ್ನಿ ಪಲ್ಲವಿ ಇನ್ನೊಬ್ರು ಮುಂದೆ ಹೇಳಿದ್ಯಾಕೆ? ಸೊ ಈ ಕೊಲೆಯ ಹಿಂದೆ ಇರುವಂತಹ ರಹಸ್ಯದ ವಿಚಾರವನ್ನ ಒಂದೊಂದಾಗಿ ನೋಡೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶಿಕ್ಷಕರೇ, ನಿವೃತ್ತ ಐಜಿಪಿ ಅವರ HSR ಲೇಔಟ್ ನ ನಿವಾಸದಲ್ಲಿ, ಅಂತಂದ್ರೆ 3 ಮಹಡಿಯ ಆ ನಿವಾಸದಲ್ಲಿ ಕೊಲೆ ಆಗಿರುವಂತಹ ಸ್ಥಿತಿಯಲ್ಲಿ ಓಂ ಪ್ರಕಾಶ್ ಅವರು ಪತ್ತೆಯಾದ್ರು. ಅಂತಂದ್ರೆ ಶವದ ರೂಪದಲ್ಲಿ ಪತ್ತೆಯಾಗಿರುವಂತಹ ಓಂ ಪ್ರಕಾಶ್ ಇವರ ಕೊಲೆ ಆಗಿರುವಂತ ಸಂದರ್ಭದಲ್ಲಿ ಅವರ ಮಗಳು ಮತ್ತೆ ಪತ್ನಿ ಇಬ್ರೂ ಸಹಿತ ಇದ್ರಂತೆ. ನೋಡಿ, ಈ ಒಂದು ಕೊಲೆ ಆಗಿರುವಂತ ಮಾಹಿತಿ ಹೇಗ್ ಸೋರಿಕೆ ಆಯ್ತು ಅನ್ನೋದು ಕೂಡ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್. ಹೇಗೆ ಅಂತಂದ್ರೆ ನೋಡಿ, ಐಜಿಪಿ ಓಂ ಪ್ರಕಾಶ್ ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಅಧಿಕಾರಿ ಆಗಿದ್ದಂತಹ ರೂಪ್ ಕುಮಾರ್ ದತ್ತ, ಅಂತಂದ್ರೆ ಇವರು ಕೂಡ ಐಜಿಪಿ ಅವರ ಒಂದು ಪತ್ನಿಗೆ ಇಲ್ಲಿ ಓಂ ಪ್ರಕಾಶ್ ಅವರ ಪತ್ನಿ ಏನ್ ಮಾಡ್ತಾರಂತಂದ್ರೆ, ಈ ಕೊಲೆ ಆದ ನಂತರ ನನ್ನ ಗಂಡನನ್ನ ನಾನು ಕೊಲೆ ಮಾಡ್ದೆ, ನನ್ನ ಗಂಡ ಕೊಲೆ ಆದ್ರು ಅಂತ ಹೇಳಿ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರಂತೆ. ಸೊ ಹೀಗಾಗಿ ಈ ಮಾಹಿತಿ ಸಿಗ್ತಾ ಇದ್ದಂತೆ, ಮಾಹಿತಿ ರವಾನೆ ಆಗ್ತಾ ಇದ್ದಂತೆ. ಯಾಕಂದ್ರೆ ಇಲ್ಲಿ ರೂಪ್ ಕುಮಾರ್ ಅವರ ಮಡದಿ ಏನ್ ಮಾಡ್ತಾರೆ, ಕೂಡಲೇ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಆಗ ಈ ಮಾಹಿತಿ ತಿಳಿದ ನಂತರ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗಾಗಿ ಏನಾಯ್ತು, ಏನ್ ಬಿಡುತ್ತ ಅನ್ನೋದನ್ನ ನೋಡ್ಲಿಕ್ಕಂತ ಹೇಳಿ ಇಲ್ಲಿ ಓಂ ಪ್ರಕಾಶ್ ಅವರ ಮನೆ ಬಾಗಿಲಿಗೆ ಬಂದು ನಿಲ್ತಾರೆ. ಆ ಸಂದರ್ಭದಲ್ಲಿ ಪಲ್ಲವಿ ಅವರು ಹೈ ಡ್ರಾಮಾನ ಮಾಡ್ತಾರಂತೆ. ಮನೆ ಒಳಗಡೆ ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಕೊಳ್ಳೋದೇ ಇಲ್ಲಂತೆ. ಕೆಲವೊಂದಿಷ್ಟು ಹೊತ್ತು ಅವ್ರನ್ನ ಹೊರಗಡೆ ನಿಲ್ಲಿಸ್ತಾಳೆ, ಬಾಗ್ಲನ್ನ ತೆಗಿಲಿಕ್ಕೆ ಹೈ ಡ್ರಾಮಾನ ಮಾಡ್ತಾರಂತೆ. ನಂತರ ಅವ್ರಿಗೆ ಹೆಂಗೋ ಪುಸಲಾಯಿಸಿ ಅವರ ಮನವನ್ನ ಒಲಿಸಿ ಪಲ್ಲವಿ ಅವರು ಬಾಗ್ಲು ತೆಗೆಯುವಂತೆ ಮಾಡಿ ಪೊಲೀಸ್ ಅಧಿಕಾರಿಗಳು ಮನೆ ಒಳಗಡೆ ಬಂದಿರುವಂತಹ ಸಂದರ್ಭದಲ್ಲಿ ರಕ್ತದ ಮಡುವಿನಲ್ಲಿ ಓಂ ಪ್ರಕಾಶ್ ಅವರು ಪತ್ತೆಯಾಗ್ತಾರೆ. ರಕ್ತದ ಮಡುವಿನಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟಿರೋ ವಿಚಾರ ಅಲ್ಲಿ ಗೊತ್ತಾಗುತ್ತೆ. ಇನ್ನು ಈಗ FSR ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅವರ ಒಂದು ಈ ಕೊಲೆಗೆ ಕಾರಣ ಏನು, ಯಾರು ಕೊಲೆ ಮಾಡಿದ್ರು, ಯಾಕಂತಂದ್ರೆ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಅವರು ಮೈ ಮೇಲೆ ಮೂಡಿರುವಂತ ಆ ಬೆರಳಿನ ಅಚ್ಚುಗಳು ಮತ್ತೆ ಈ ಎಲ್ಲಾ ವಿಚಾರಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಯಾರು ಕೊಲೆ ಆದ್ರು ಅನ್ನೋ ಈ ವಿಚಾರ ಇನ್ನಷ್ಟು ಹೊತ್ತಿನಲ್ಲಿ ಸ್ವಲ್ಪ ದಿನಗಳಲ್ಲಿ ಅದು ಪತ್ತೆ ಆಗುತ್ತೆ, ಕಾರಣ ಗೊತ್ತಾಗುತ್ತೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಈ ಸದ್ಯಕ್ಕೆ ಮಾಹಿತಿನ ಕೊಡ್ತಿದ್ದಾರೆ. ಈಗ ನಾವು ಈ ಪತಿ ಪತ್ನಿಯ ನಡುವೆ ಜಗಳ ಆಗಿರೋ ಕಾರಣಕ್ಕಾಗಿ ಇವರ ಕೌಟುಂಬಿಕ ಕಲಹದಿಂದಾಗಿ ಇವತ್ತು ಓಂ ಪ್ರಕಾಶ್ ಅವರು ಕೊಲೆ ಆದ್ರು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆಯಲ್ಲ. ಸೊ ಹಾಗಾಗಿ ಪತ್ನಿ ಯಾವೆಲ್ಲ ಕಾರಣಗಳಿಗೆ ಬೇಸತ್ತು ಇವತ್ತು ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದ್ರು, ಆ ವಿಚಾರವನ್ನ ನಾವು ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನಿವೃತ್ತಿ ಜೀವನವನ್ನ ಅನುಭವಿಸಬೇಕು, ನಿರಾಳವಾಗಿರಬೇಕು ಅಂತ ಅಂದುಕೊಂಡಿದ್ದಂತ ಓಂ ಪ್ರಕಾಶ್ ಅವರಿಗೆ ಈ ಒಂದು ಕೊಲೆ ಇದೆಯಲ್ಲ, ಇದು ಅವರ ಸುತ್ತಮುತ್ತಲಿರುವಂತವರಿಗೆ ಮತ್ತು ಅವರ ಸ್ನೇಹಿತರಿಗೆ, ಅವರ ಜೊತೆ ಕೆಲಸ ಮಾಡಿದವರಿಗೆ ಆಘಾತವನ್ನ ಮೂಡಿಸಿದೆ. ಯಾಕೆ ಅಂತಂದ್ರೆ ನೋಡಿ, ಸುಖ ಜೀವನದಿಂದ ಇರಬೇಕು, ಆರಾಮಾಗಿ ಇರಬೇಕು ಅನ್ನೋ ಈ ಒಂದು ಕಾಲದಲ್ಲಿ 70ರ ಈ ವಯಸ್ಸಿನಲ್ಲಿ ಕೊಲೆ ಆಗಿತ್ತು, ಅದರಲ್ಲೂ ಬರ್ಬರ ಹತ್ಯೆಗೆ ಈಡಾಗಿತ್ತು. ಆ ಯುವತಿಯ ಜೊತೆಗೆ ಸಖ್ಯ ಬೆಳೆಸಿಕೊಂಡಿರುವ ವಿಚಾರವಾಗಿ ಪತ್ನಿ ಕೊಲೆ ಮಾಡಿದ್ದಾಳೆ ಅನ್ನೋ ಈ ಒಂದು
ಒಂದು ಪ್ರಶ್ನೆ, ಈ ಒಂದು ಅನುಮಾನ, ಅದರ ಜೊತೆಗೆ ಮನೆಯಲ್ಲಿ ಆಸ್ತಿ ವಿಚಾರಕ್ಕೂ ಕೂಡ ಕಲಹ ಇರ್ತಿತ್ತು. ಪ್ರತಿ ದಿನವೂ ಕೂಡ ಈ ಪತಿ ಪತ್ನಿಯ ನಡುವೆ ಜಗಳ ಆಗ್ತಾ ಇತ್ತು ಅನ್ನೋ ಒಂದಿಷ್ಟು ಈ ವಿಚಾರಗಳಿದೆಯಲ್ಲ, ಅವರ ಸುತ್ತಮುತ್ತಲಿನ ಜನಗಳಿಗೆ ಮತ್ತೆ ಅವರ ಸ್ನೇಹಿತರಿಗೆ, ಅವ್ರ ಜೊತೆ ಕೆಲಸ ಮಾಡಿದವ್ರಿಗೆ ಇದೆಲ್ಲವೂ ಕೂಡ ಒಂದ್ ಸ್ವಲ್ಪ ಆಘಾತವನ್ನ ಸೃಷ್ಟಿ ಮಾಡಿದೆ. ಎಸ್ ವೀಕ್ಷಕರೇ, ಈಗ ಒಂದು ಸರ್ಕಾರಿ ಹುದ್ದೆಯನ್ನ ಪಡೆಯುವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ. ನಾನು ಇಂತಿಷ್ಟು ದುಡಿಬೇಕು, ಇಂತಿಷ್ಟು ಆಸ್ತಿಯನ್ನ ಮಾಡ್ಬೇಕು, ಹೀಗೆ ನನ್ನ ಸುಖ ಸಂಸಾರ ಇರಬೇಕು, ಹೀಗೆ ಸಾಕಷ್ಟು ಕನಸುಗಳನ್ನ ಕಂಡಿರ್ತಾರೆ. ಆದ್ರೆ ನೋಡಿ, ವಿಧಿ ಆಟ ಹೇಗಿದೆ ಅಂತಂದ್ರೆ, ಈ ಓಂ ಪ್ರಕಾಶ್ ಅವರ ಜೀವನದಲ್ಲಿ ಅವರು ಮಾಡ್ಕೊಂಡಿರುವಂತ ಈ ಆಸ್ತಿ ಪಾಸ್ತಿಗೆ ಇವತ್ತು ಅವರ ಕೊಲೆಗೆ ಕಾರಣ ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಿದ್ದಾರೆ. ಇನ್ನೊಂದಷ್ಟು ಜನ ಆ ಯುವತಿಯ ಜೊತೆ ಇವರು ಸಂಘ ಬೆಳೆಸ್ಕೊಂಡಿದ್ರಲ್ಲ, ಅದುವೇ ಕಾರಣ ಅಂತಿದ್ದಾರೆ. ಇನ್ನೊಂದು ಕಡೆಗೆ ಅವರ ಹೆಂಡತಿಗೆ ಅನಾರೋಗ್ಯ ಸಮಸ್ಯೆ ಇತ್ತು, ಮಾನಸಿಕವಾಗಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಸೊ ಹೀಗಾಗಿ ಅವರು ಈ ರೀತಿಯಾಗಿ ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನಿಜವಾದ ಕಾರಣ ಏನು ನೋಡ್ತಾ ಹೋಗೋಣ. ಎಸ್ ನೋಡಿ, ಮೊದಲನೇದಾಗಿ ಒಂದು ಕಾರಣ ಏನು ಅಂತಂದ್ರೆ, ಮಂಗಳೂರಿನ ಯುವತಿಯ ಜೊತೆಗೆ ಈ ಓಂ ಪ್ರಕಾಶ್ ಅವರು ಸಂಬಂಧವನ್ನ ಹೊಂದಿದ್ರು ಅಂತೆ. ಹಲವು ವರ್ಷಗಳಿಂದ ಸಂಬಂಧವನ್ನ ಹೊಂದಿದ್ರು. ಸೊ ಹೀಗಾಗಿ ಆ ವಿಚಾರ ಅವರ ಪತ್ನಿ ಪಲ್ಲವಿ ಅವರಿಗೆ ತಿಳಿದಿರೋ ಕಾರಣಕ್ಕಾಗಿ ಅವರು ಈ ಹಿಂದೆ ಅಂತಂದ್ರೆ ಇವರು ಅಧಿಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ, ಅಂತಂದ್ರೆ ಇವರು DGIGP ಆಗಿದ್ರಲ್ಲ, ಆ ಸಂದರ್ಭದಲ್ಲೇ ಈ DGIGP ಕಚೇರಿಯ ಮುಂದೆನೆ ಹೋಗಿ ಅವರ ಪತ್ನಿ ಜಗಳ ಆಡಿದ್ರಂತೆ. ಆ ವಿಚಾರವಾಗಿಯೂ ಕೂಡ ಇವರ ಮಧ್ಯೆ ಸಾಕಷ್ಟು ಕಲಹ ಆಗಿತ್ತು. ಆ ವಿಚಾರವೂ ಕೂಡ ಸಾಕಷ್ಟು ಕಾಂಟ್ರವರ್ಸಿ ಆಗಿತ್ತು. ಆದ್ರೆ ಏನ್ ಮಾಡ್ತೀರಾ, ಆ ವಿಚಾರ ಸಾಕಷ್ಟು ರೀತಿಯಾಗಿ ಲ್ಯಾಗ್ ಆಗ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಅಂತಂದ್ರೆ ಅದು DGIGP ಅವರ ವಿಚಾರಕ್ಕೆ ಸಂಬಂಧ ಆಗಿತ್ತು. ಸೊ ಹೀಗಾಗಿ ಮೇಲಿದ್ದಂತ ಮೇಲಧಿಕಾರಿಗಳು ಈ ವಿಚಾರವನ್ನ ಅಲ್ಲೇ ಹತ್ತಿಕ್ ಬಿಟ್ರು ಅಂತಾನೂ ಕೂಡ ಮಾಹಿತಿ ಇದೆ. ಆದ್ರೆ ಈಗ ಅವರು ನಿವೃತ್ತಿ ಆಗಿರುವಂತ ಸಂದರ್ಭದಲ್ಲಿ ಈಗಲೂ ಕೂಡ ಆಕೆಯ ಜೊತೆಗೆ ಅವರು ಸಖ್ಯವನ್ನ ಹೊಂದಿರುವ ಕಾರಣಕ್ಕಾಗಿ ಬೇಸತ್ತಿರುವಂತಹ ಪತ್ನಿ ಪಲ್ಲವಿ ಅವರನ್ನ ಇವತ್ತು ಕೊಲೆ ಮಾಡಿದ್ದಾರೆ, ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅದಕ್ಕಿಂತ ಮುಂಚೆ ಈ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಳೇಬೇಕು. ನೋಡಿ, 2-3 ದಿನಗಳಿಂದ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಿವೃತ್ತ DGIGP ಓಂ ಪ್ರಕಾಶ್ ಅವರು ಗ್ರೂಪ್ ನಲ್ಲಿ ಒಂದು ಮೆಸೇಜ್ ನ ಮಾಡ್ತಿದ್ರಂತೆ. ಏನಂತ ಅಂತಂದ್ರೆ, ನನಗೆ ಕೊಲೆ ಬೆದರಿಕೆಗಳು ಬರ್ತಾ ಇದೆ, ನನಗೆ ಅಸಹಾಯಕತೆ ಕಾಡ್ತಾ ಇದೆ, ನನ್ನನ್ನು ಯಾರಾದ್ರೂ ಕೊಲೆ ಮಾಡಬಹುದು ಅನ್ನೋ ಈ ರೀತಿಯಾದಂತ ಒಂದು ಮೆಸೇಜ್ ಗಳನ್ನ ಹಲವು ಗ್ರೂಪ್ ಗಳಲ್ಲಿ ಅವರು ರವಾನೆ ಮಾಡ್ತಾ ಇದ್ರಂತೆ. ಅದರ ಜೊತೆಗೆ ಅವರ ಪತ್ನಿ ಪಲ್ಲವಿಯು ಕೂಡ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನನ್ನ ಗಂಡ ನನ್ನನ್ನ ಸಾಯಿಸ್ಬೇಕು ಅಂತ ಹೇಳಿ ಗನ್ ಹಿಡ್ಕೊಂಡೇ ತಿರುಗಾಡ್ತಿದ್ದಾರೆ ಅಂತಾನು ಕೂಡ ಅವರು ಈ ರೀತಿ ಮೆಸೇಜ್ ಗಳನ್ನ ಮಾಡ್ತಿದ್ರಂತೆ. ಅಂತಂದ್ರೆ ನಮಗೆ ರಕ್ಷಣೆ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇವರಿಬ್ರು ಈ ರೀತಿಯಾಗಿ ಮೆಸೇಜ್ ಗಳನ್ನ ಮಾಡ್ತಿದ್ರಂತೆ. ಅಂತಂದ್ರೆ ಒಬ್ರಿಗೊಬ್ರು ನೋಡಿ, ಇವ್ರಿಗೆ ನಮ್ಮನ್ನ ಕೊಲೆ ಮಾಡ್ತಾರೆ, ನಮಗೆ ಶ್ರೀರಕ್ಷೆ ಬೇಕು ಅಂತ ಹೇಳಿ ಇವರು ಗ್ರೂಪ್ ನಲ್ಲಿ ಇವರು ಮೆಸೇಜ್ ಗಳನ್ನ ಮಾಡಿದ್ದಾರೆ. ತದನಂತರ ಓಂ ಪ್ರಕಾಶ್ ಅವರಿಗೆ ಅವರ ಕೊಲೆ ಇವತ್ತೇ ಆಗತ್ತೆ, ಅವರ ಜೀವನ ಇವತ್ತಿಗೆ ಅಂತ್ಯಗೊಳ್ಳುತ್ತೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿರ್ಲಿಲ್ಲ. ಬಟ್ ಅವ್ರಿಗೆ ಸುಳಿವು ಇತ್ತು, ನನ್ನನ್ನ ಕೊಲೆ ಮಾಡುವ ಪ್ರಯತ್ನದಲ್ಲಿದ್ದಾರೆ, ನನ್ನನ್ನ ಮುಗಿಸುವ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಿ. ಸೊ ಹೀಗಾಗಿ ಅವರ ಆತ್ಮರಕ್ಷಣೆಗಾಗಿ ಹಲವು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಅವರು ಈ ರೀತಿಯಾಗಿ ಮೆಸೇಜ್ ಗಳನ್ನ ರವಾನೆ ಮಾಡಿದ್ರು ಅನ್ನೋದು ಮಾಹಿತಿ ಇದೆ. ತದನಂತರ ಈ ಒಂದು ಕೊಲೆಗೆ ಇನ್ನೊಂದು ಕಾರಣವೂ ಕೂಡ ಕೇಳಿ ಬರ್ತಾ ಇದೆ. ಅದುವೇ ದಾಂಡೇಲಿಯಲ್ಲಿ ಅವರು ಗಳಿಸಿರುವಂತ ಆ ಆಸ್ತಿ ವಿಚಾರವೂ ಕೂಡ ಕೌಟುಂಬಿಕ ಕಲಹಕ್ಕೆ ಕಾರಣ ಆಗಿತ್ತು. ಅಂತಂದ್ರೆ ಅವರ ಮನೆಯಲ್ಲಿರುವಂತಹ ಮನೆ ಮಂದಿಗೆಲ್ರಿಗೂ ಕೂಡ ಆ ದಾಂಡೇಲಿಯಲ್ಲಿರುವಂತಹ ಆ ಆಸ್ತಿ ವಿಚಾರವಾಗಿ ಸ್ವಲ್ಪ ಬೇಸರ ಇತ್ತು ಅಂತ. ಯಾಕೆ ಅಂತ ಕೇಳಿದ್ರೆ ನೋಡಿ, ಓಂ ಪ್ರಕಾಶ್ ಅವ್ರು ಏನ್ ಮಾಡಿರ್ತಾರಂತಂದ್ರೆ, ದಾಂಡೇಲಿಯಲ್ಲಿರುವಂತಹ ಆಸ್ತಿಯನ್ನ ಅವರ ತಂಗಿಯರ ಹೆಸರಿಗೆ ಬರೆದಿರ್ತಾರಂತೆ. ಸೊ ಹೀಗಾಗಿ ಈ ಒಂದು ವಿಚಾರವೂ ಕೂಡ ಕೌಟುಂಬಿಕ ಕಲಹಕ್ಕೆ ನೇರ ಕಾರಣ ಆಗ್ತಾರೆ. ಅಂತಂದ್ರೆ ಅವರ ಮಗ ಮತ್ತು ಸೊಸೆ ಮತ್ತೆ ಅವರ ಹೆಂಡತಿ ಮತ್ತೆ ಮಕ್ಕಳಿಗೆ ಆ ಆಸ್ತಿನ ಅವರ ತಂಗಿಗೆ ಬರೆದಿರೋ ಕಾರಣಕ್ಕಾಗಿ, ಅವರ ತಂಗಿಯ ಹೆಸರಿಗೆ ಇರೋ ಕಾರಣಕ್ಕಾಗಿ ಇವ್ರು ಯಾವಾಗ್ಲೂ ಕೂಡ ಜಗಳ ಮಾಡ್ತಿದ್ರಂತೆ, ಕಿರಿಕಿರಿಯನ್ನ ಮಾಡ್ತಿದ್ರಂತೆ. ಅವಾಗ ಯಾವಾಗ್ಲೂ ಹೇಳ್ತಿದ್ರಂತೆ ಅವರು, ನನ್ನ ತಂಗಿ ವಿಚಾರಕ್ಕೆ ಬರಕ್ ಹೋಗ್ಬೇಡಿ, ನನ್ನ ತಂಗಿ ಆಸ್ತಿ ವಿಚಾರಕ್ಕೆ ಬರಕ್ ಹೋಗ್ಬೇಡಿ ಅಂತ ಹೇಳಿ ಮಾತಾಡ್ತಿದ್ರಂತೆ. ಬಟ್ ಈ ಆಸ್ತಿ ವಿಚಾರವೂ ಕೂಡ ನೋಡಿ, ಎಲ್ಲಾ ಗೌರ್ಮೆಂಟ್ ಅಧಿಕಾರಿಗಳಿಗೂ ಕೂಡ ಒಂದ್ ಆಸೆ ಇರುತ್ತೆ, ನನ್ನ ನಿವೃತ್ತ ಕಾಲದಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಕಷ್ಟ ಬರಬಾರ್ದು, ಸೊ ಹೀಗಾಗಿ ಚೆನ್ನಾಗಿ ದುಡಿಬೇಕು, ಆಸ್ತಿ ಮಾಡ್ಕೊಳ್ಬೇಕು, ನನ್ನ
ನಿವೃತ್ತಿಯ ಸಂದರ್ಭದಲ್ಲಿ ನಾನು ಸುಖವಾಗಿರ್ಬೇಕು ಅಂತ ಹೇಳಿ ಆಸ್ತಿ ಮಾಡ್ಕೊಂಡಿರ್ತಾರೆ. ನೋಡಿ, ಇಲ್ಲಿ ಓಂ ಪ್ರಕಾಶ್ ಅವ್ರಿಗೆ ಅವ್ರು ಮಾಡ್ಕೊಂಡಿದ್ದಂತ ಆಸ್ತಿಯು ಕೂಡ ಹೇಗೆ ಮುಳುವಾಯಿತು ಅನ್ನೋದು ಈ ಒಂದು ಮಾಹಿತಿ ಸಿಗ್ತಾ ಇದೆ. ಬಟ್ ಇದೇ ನಿಖರವಾದಂತಹ ಸಾವಿಗೆ ಕಾರಣ ಅಂತ ಹೇಳಕ್ ಆಗ್ತಿಲ್ಲ. ಸದ್ಯಕ್ಕೆ ಪ್ರಾಥಮಿಕ ಮೂಲದಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದಾಗಿದೆ. ಇನ್ನೊಂದು ವಿಚಾರವೂ ಕೂಡ ಇದೆ. ಏನಂತಂದ್ರೆ, ಅವರ ಹೆಂಡತಿ ಅನಾರೋಗ್ಯದಿಂದ ಬಳಲ್ತಾ ಇದ್ರಂತೆ. ಅಂತಂದ್ರೆ ಅವ್ರಿಗೆ ಮಾನಸಿಕವಾಗಿ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತೆ, ಮಾನಸಿಕವಾಗಿ ಅಸ್ವಸ್ಥರಾಗಿದ್ರಂತೆ. ಸೊ ಹೀಗಾಗಿ ಅವರ ಗಂಡನ ಹತ್ಯೆ ಮಾಡಿದ್ದಾರೆ ಅನ್ನುವುದು ಮಾಹಿತಿ ಕೂಡ ಇದೆ. ಯಾಕೆ ಅಂತ ಕೇಳಿದ್ರೆ, ಗಂಡನನ್ನ ಕೊಲೆ ಮಾಡಿ ಇನ್ನೊಬ್ಬರಿಗೆ ವಿಡಿಯೋ ಕಾಲ್ ಮೂಲಕ ನೋಡಿ ನನ್ನ ಗಂಡನನ್ನ ನಾನು ಹೆಂಗೆ ಹತ್ಯೆ ಮಾಡಿದೆ, ನಾನು ಹೆಂಗ್ ಕೊಲೆ ಮಾಡಿದೆ ಅನ್ನೋದನ್ನ ಪತ್ನಿ ಪಲ್ಲವಿ ಅವರೇ ಹೇಳ್ಕೊಂಡಿದ್ದಾರಂತೆ. ಸೊ ಹೀಗಾಗಿ ಈ ಮಾಹಿತಿ ತಿಳಿದಂತಹ ಪೊಲೀಸ್ ಅಧಿಕಾರಿಗಳು ಕೂಡಲೇ ಅವರ ಮನೆಗೆ ಬಂದಿರುತ್ತಿದ್ದಾರೆ. ಆಗ ಬಂದಿರುವಂತ ಸಂದರ್ಭದಲ್ಲಿ ಪಲ್ಲವಿಯವರು ಏನ್ ಮಾಡ್ತಾರೆ ಅಂತಂದ್ರೆ, ಮನೆ ಬಾಗಿಲನ್ನೆಲ್ಲ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಆ ಮನೆಯಲ್ಲಿ ಅಂತಂದ್ರೆ ಇವರು ಕೊಲೆ ಆಗಿ ಬಿದ್ದಿರುವಂತ ಸಂದರ್ಭದಲ್ಲಿ ಇಲ್ಲಿ ಮಗಳು ಮತ್ತೆ ಪತ್ನಿ ಇಬ್ರು ಸಹಿತ ಇರ್ತಾರೆ. ಪೊಲೀಸ್ ಅಧಿಕಾರಿಗಳು ಯಥಾವತ್ತಾಗಿ ವಿಚಾರಣೆಗೆ ಅಂತ ಒಳಗಡೆ ಬರುವಂತ ಸಂದರ್ಭದಲ್ಲಿ ಇಲ್ಲಿ ಪಲ್ಲವಿ ಅವರು ಅವ್ರನ್ನ ಮನೆ ಒಳಗಡೆ ಬಿಟ್ಕೊಂಡಿರ್ಲಿಲ್ಲ. ಕೆಲವೊಂದಿಷ್ಟು ಹೊತ್ತು ಅವ್ರನ್ನ ಹೊರಗಡೆಯೇ ನಿಲ್ಸಿದ್ದಾಳೆ, ಮನೆ ಬಾಗ್ಲನ್ನ ತೆಗಿಲಿಕ್ಕೆ ನಿರಾಕರಿಸಿದ್ಲಂತೆ. ಸೊ ಹೀಗಾಗಿ ಅವರ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಸೊ ನೋಡೋಣ ಏನೆಲ್ಲ ಆಗಬಹುದು ಅಂತ ಹೇಳಿ. ಈಗ ಮೊದಲೇದಾಗಿ ಈಗ ಪಲ್ಲವಿ ಅಂತಂದ್ರೆ ಅವರ ಮಡದಿ ಪಲ್ಲವಿಯನ್ನ ಅರೆಸ್ಟ್ ಅಂತೂ ಮಾಡಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಈ ಎಲ್ಲ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಇನ್ನು ವಿಚಾರಣೆ ಮಾಡಿದ ನಂತರ, ತನಿಖೆಯ ನಂತರ ಇನ್ನಷ್ಟು ಮಾಹಿತಿ ಸಿಗ್ಬೇಕಾಗಿದೆ. ಅದರ ಜೊತೆಗೆ ಕೊಲೆಗೆ ನಿಖರವಾದಂತ ಕಾರಣ ತಿಳಿಯಬೇಕಾಗಿದೆ. ಏನಾಗುತ್ತೆ ಏನ್ ಬಿಡತ್ತೆ ಅನ್ನೋದು ವಿಚಾರವನ್ನ ನಾವು ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.